ರೈತರಿಗೆ ಈ ಉದಯಪೂರ್ವಕ ಕಳೆನಾಶಕ ಸಿಂಪಡಿಸುವ ಸಮಸ್ಯೆಯನ್ನು ನೋಡಿ ನಾವೊಂದು ಮಾಡೆಲ್ ರೈತರ ಕೂಲಿ ಆಳುಗಳು ಉಳಿಸುತ್ತೆ ಮತ್ತೆ ರೈತರ ಶ್ರಮವನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಬೇಸಾಯದ ಕ್ರಮಗಳಲ್ಲಿ ಬಿತ್ತನೆಯೂ ಒಂದು ಮುಖ್ಯವಾದ ಕ್ರಮ. ಬೆಳೆ ಇಳುವರಿಯನ್ನು ಬಿತ್ತನೆಯೇ ನಿರ್ಧರಿಸುತ್ತದೆ. ಮುಂಗಾರಿನ ಬೇಸಿಗೆಯಲ್ಲಿ ಅತಿ ಹೆಚ್ಚು ಖರ್ಚು ಬಿತ್ತನೆಯ ಸಮಯದಲ್ಲಿಯೇ ಬರುವುದು. ರೈತರು ಸಾಮಾನ್ಯವಾಗಿ ಬಿತ್ತನೆಯೊಂದಿಗೆ ಗೊಬ್ಬರ ಹಾಕುವಂತಹ ಕೂರಿಗೆಯೊಂದಿಗೆ ಬಿತ್ತುವುದು ಸಾಮಾನ್ಯವಾದ ಬಿತ್ತನೆಯ ಕ್ರಮವಾಗಿದೆ. ಬಿತ್ತಿದ ನಂತರ ರೈತರು ಕಳೆನಾಶಕವನ್ನು ತಮ್ಮ ಕೈಯಿಂದ ಪಂಪ್ ಅಥವಾ ಸ್ಪ್ರೇಯರ್ ಪಂಪ್ನೊಂದಿಗೆ ಮರುದಿನ ಅಥವಾ ಅದೇ ದಿನ ಕೆಲ ಸಮಯದ ನಂತರ ಸಿಂಪಡಿಸುತ್ತಾರೆ. ಇದು ರೈತರಿಗೆ ಕೃಷಿ ವೆಚ್ಚ ಹೆಚ್ಚಿಸುವುದರ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಗೂ ಹೆಚ್ಚಿನ ಶ್ರಮವನ್ನು ಕೇಳುತ್ತದೆ. ಆದರೆ ಈ ಸಮಸ್ಯೆಗೆ ಹೋಗೊಟ್ಟು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ನುರಿತ ವಿಜ್ಞಾನಿಗಳು ಹಾಗೂ ಪ್ರಾಧ್ಯಾಪಕರೊಂದಿಗೆ ಚರ್ಚೆ ಮಾಡಿ ಬಿತ್ತನೆಯೊಂದಿಗೆ ಉದಯಪೂರ್ವಕ ಕಳೆನಾಶಕವನ್ನು ಸಿಂಪಡಿಸುವಂತಹ ಸಾಧನದ ಮಾದರಿಯೊಂದನ್ನು ತಯಾರಿಸಿದ್ದಾರೆ. ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಅವರಿಂದಲೇ ತಿಳಿಯೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹನ್ ನೆವಡೆ, 3ನೇ ವರ್ಷದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ನಾವಿವತ್ತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿರೋ ಒಂದು ಕುರ್ಗಿ ಬೆಳೆ ನಿತ್ತೇವ. ಸಾಮಾನ್ಯವಾಗಿ ರೈತರ ಇಂಥ ಕುರ್ಗಿಲೆ ಬಿತ್ಕೋತ ಹೋಗ್ತಾರ. ಮರುದಿನ ಕಸದ ಔಷಧ ಅಥವಾ ಅದೇ ದಿನ ಪ್ರಿ ಎಮರ್ಜೆಂಟ್ ಹರ್ಬಿಸೈಡ್ ಅಥವಾ ಉದಯಪೂರ್ವಕ ಕಳೆನಾಶಕವನ್ನ ಸಿಂಪಡಣೆ ಮಾಡ್ಕೊತ ಹೋಗ್ತಾರ. 1-2 ಎಕರೆ ಹೊಲ ಬಿತ್ತೇರಂದ್ರ ಒಂದ್ 2 ಎಕರೆ ಹೊಲ ಬಿತ್ತೇರಂದ್ರ 20-25 ಪಂಪ್ ಉದಯಪೂರ್ವಕ ಕಳೆನಾಶಕವನ್ನ ಸಿಂಪಡಣೆ ಮಾಡ್ಬೇಕಾಗತ್ತೆ. ಇದರಿಂದ ಒಂದ್ 2 ಆಳು ಬೇಕಾಗ್ತಾವ. ಅದ್ರ ಸಂಬಂಧ ನಾವು ಇರು ಕೂರ್ಗಿಗೆ ಒಂದ್ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡ ಈಗ ಬೀಜ ಕೂರ್ಗಿ ಬಿತ್ಕೋತ ಹೋಗ್ಬೇಕ, ಗೊಬ್ಬರನ ಹಾಕತ್ತ. ಅದ್ರ ಜೊತೆನೆ ನಾವು ಕಳೆನಾಶಕವನ್ನ ಸಿಂಪಡಣೆ ಮಾಡುವಂಗ ಸ್ವಲ್ಪ ಬದಲಾವಣೆಗಳು ಮಾಡ್ಕೋಬಹುದು. ರೈತರ ಈ ಉದಯಪೂರ್ವಕ ಕಳೆನಾಶಕ ಸಿಂಪಡಿಸುವ ಸಮಸ್ಯೆಯನ್ನು ನೋಡಿ ನಾವೊಂದು ಮಾಡೆಲ್ ಮಾಡಿವ, ಅದನ್ನ ನೋಡ್ಕೊಂಡ್ ಬರೋಣ. ರೈತರ ಈ ಸಮಸ್ಯೆಯನ್ನು ಕಂಡ ಕೃಷಿ ವಿದ್ಯಾರ್ಥಿಗಳು ತಮ್ಮ ಪ್ರಾಧ್ಯಾಪಕರು ಹಾಗೂ ತಜ್ಞರೊಂದಿಗೆ ಚರ್ಚಿಸಿ ಪರಿಹಾರ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯಾರ್ಥಿಗಳು ತಯಾರಿಸಿರುವ ಈ ಸಾಧನವು ಬಿತ್ತುವುದರ ಜೊತೆಗೆ ಕಳೆನಾಶಕವನ್ನು ಸಿಂಪಡಿಸುವಂತಹ ಕೆಲಸವನ್ನು ಮಾಡುವುದರಿಂದ ರೈತರಿಗೆ ಇದು ನಿಜವಾಗಿಯೂ ಲಾಭದಾಯಕವಾಗಿದೆ. ನಾವು ಅವಾಗ ಹೇಳಿದ್ವಲ್ಲ ಮಾಡೆಲ್ ಅಂತ, ಇದೇ ಮಾಡೆಲ್. ನಾವು ರಿಯಲ್ ಕೂರ್ಗಿ ಕುಣಿಸ್ಕೋಕಾಗಲ್ಕ ಸಣ್ಣ ಮಾಡೆಲ್ ಮಾಡಿವ. ಈ ಬಿತ್ತು ಕೂರ್ಗಿ ಅಂದ್ರೆ ಇದು ನಿಮ್ ಬಿತ್ತು ಕೂರ್ಗಿ ಅಂತ ತಿಳ್ಕೊರಿ. ನೀವಿಲ್ಲೇ ಮಾಡ್ಕೋಬೇಕಾದ ಬದಲಾವಣೆಗಳು ಏನಂದ್ರೆ, ಇಲ್ಲೇ ನಿಮ್ ಬಿತ್ತು ಕೂರ್ಗಿಗೆ ಈ ಕಡೆ 50 ಲೀಟರ್ ಡ್ರಮ್ ಇಡ್ಬೇಕಾದ್ರೆ ಸ್ಪೇಸ್ ಇತ್ತಂದ್ರ ನೀವೇನ್ ಬದಲಾವಣೆಗಳು ಮಾಡ್ಕೋಬೇಕಾಗಿಲ್ಲ. ಇಲ್ಲಾಂದ್ರ ಸ್ಪೇಸ್ ಇಲ್ಲ ಅಂದ್ರೆ ಈ ಕಡೆ ಆ ಕಡೆ 50 ಲೀಟರ್ ಡ್ರಮ್ ಕುಣಿಸ್ಕೊಳಕ ಸ್ಪೇಸ್ ಮಾಡ್ಕೋಬೇಕು. ಸ್ಪೇಸ್ ಮಾಡ್ಕೊಂಡ ಹಿಂದಿನ ಫ್ರೇಮ್ ಅಂದ್ರೆ ಈ ಬೆಳ್ಸಾಲ್ ಐತಲ್ಲ, ಬೆಳ್ಸಾಲ್ಕಿಂತ ಸ್ವಲ್ಪ 1 ಫೂಟ್ ತಕ್ಕ ದೂರ ಆಗುವಟ್ಟ ಇದೊಂದು ಫ್ರೇಮ್ ಮಾಡ್ಕೋಬೇಕು. ಫ್ರೇಮ್ ಮಾಡ್ಕೊಂಡ ಈ 50 ಲೀಟರ್ ಡ್ರಮ್ಗಳನ್ನ 2 ಕಡೆ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡ 50 ಲೀಟರ್ ಯಾಕಂದ್ರೆ 100 ಲೀಟರ್ ಆಗುತ್ತೆ. 100 ಲೀಟರ್ ಅಂದ್ರೆ ಅರ್ಧ ಎಕರೆಗೆ ಹೊಡಿಬೇಕು. ರೆಕಮೆಂಡೇಶನ್ 1 ಎಕರೆಗೆ 200 ಲೀಟರ್ ಇರೋದ್ರಿಂದ 100 ಲೀಟರ್ ಒಮ್ಮೆ ಅರ್ಧ ಎಕರೆ ಆಗುತ್ತೆ. ಈ ಡ್ರಮ್ಗಳಿಂದ ಕನೆಕ್ಟ್ ಮಾಡ್ಕೊಂಡ ಈ ಮೋಟರ್ ಒಳಗೆ ಕುಣಿಸ್ಕೋಬೇಕು. ನೀವು ಸಾಮಾನ್ಯ ಸಣ್ಣ ಮೋಟರ್ ಅದಾವ, ನೀವು ಡಬಲ್ ಮೋಟರ್ ಇಂತಾವ, ಡಬಲ್ ಮೋಟರ್ 12 ವೋಲ್ಟ್ ಸಿಗ್ತಾವ, ಅವನ್ನ ಕನೆಕ್ಟ್ ಮಾಡ್ಕೋಬಹುದು. ಈ ಮೋಟರ್ಗಳಿಂದ ಮುಂದೆ 10 mm ಅಂದ್ರೆ ನಾರ್ಮಲ್ ಪೈಪ್ ಇರ್ತಾವಲ್ಲ, ಇಂತಾದ ಕನೆಕ್ಟ್ ಮಾಡ್ಕೊಂಡ ಈ ಫ್ರೇಮ್ಕ 1 ಫೂಟ್ 1 ನಜಲ್ಗಳು 1 ಫೂಟ್ 1 ನಜಲ್ ಕುಣಿಸ್ಕೊಂಡ ನಿಮ್ ಬಿತ್ತುಕೋರಿಗೆ ಎಷ್ಟು ಉದ್ದ ಐತಲ್ಲ 6 ಫೂಟ್ ಅಂದ್ರೆ 6 ನಜಲ್ ಹಿಂಗ್ ಕುಣಿಸ್ಕೋಬೇಕ. ಕುಣಿಸ್ಕೊಂಡ ಈ ಮೋಟರ್ ಕನೆಕ್ಷನ್ ಇರುತ್ತಲ್ಲ, ಇದನ್ನ ಟ್ರ್ಯಾಕ್ಟರ್ ಬ್ಯಾಟ್ರಿಗೆ, ಇದು ಟ್ರ್ಯಾಕ್ಟರ್ ಬ್ಯಾಟ್ರಿನೂ 12 ವೋಲ್ಟ್ ಸಪೋರ್ಟ್ ಇರುತ್ತೆ. ಈ ಮೋಟರ್ಗಳು ಇಂಥ ಡಬಲ್ ಮೋಟರ್ ಬಿ 12 ವೋಲ್ಟ್ ಸಪೋರ್ಟ್ ಇರುತ್ತೆ. ಕುಣಿಸ್ಕೊಂಡ ಹೆಚ್ಚ ಕಡಿಮೆ ಮಾಡ್ಕೋದ ಮತ್ತೆ ಆನ್ ಆಫ್ ಬಟನ್ ಟ್ರ್ಯಾಕ್ಟರ್ ಡ್ರೈವರ್ ಪಕ್ಕದಲ್ಲಿ ಕೊಟ್ಕೋತಂದ್ರೆ ಬಿತ್ಕೋತ ಉದಯಪೂರ್ವಕ ಕಳೆನಾಶಕವನ್ನ ಸಿಂಪಡಣೆ ಮಾಡ್ಕೊತ ಹೋಗ್ಬಿಡ್ತು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀವಿ. ಇದು 10 mm ಪೈಪ್ ಅಂದ್ರೆ 10 mm ಪೈಪ್ ನೀವು ಯೂಸ್ ಮಾಡ್ಕೋಬೇಕು. ಇವು ನಾವು ಡ್ರಿಪ್ಪರ್ಗಳು ಯೂಸ್ ಮಾಡ್ಕೊಂಡೇವು. ಇದ್ರ ಬದಲಾಗಿ ನೀವು ರಿಯಲ್ ಫ್ಲಾಟ್ ಫ್ಯಾನ್ ನಾಜಲ್ ಅಂತ ಸಿಗ್ತಾವ, ಅವತ್ನ ಯೂಸ್ ಮಾಡ್ಕೋಬೇಕು. ಈ 10 mm ಪೈಪ್ ನ ನಾವು ಜೋಡಣೆ ಮಾಡಿವಲ್ಲ, ಈಗ ಜೋಡಣೆ ಮಾಡ್ಕೊಂಡ್ 1 ಫೂಟಿಗೆ ಒಂದೊಂದು ಫ್ಲಾಟ್ ಫ್ಯಾನ್ ನಾಜಲ್, 1 ಫೂಟ್ಗೆ ಒಂದು ಫ್ಲಾಟ್ ಫ್ಯಾನ್ ನಾಜಲ್ ಜಾಯಿಂಟ್ ಮಾಡ್ಕೊಂಡ್ ನೀವು ಬಿತ್ತುಕೂರ್ಗಿಗೆ ಅಳವಡಿಸ್ಕೋಬೇಕು. ಈ ಬದಲಾವಣೆಗಳನ್ನ ನಿಮ್ಮ ಬಿತ್ತುಕೂರ್ಗಿಗೆ 2,500 3,000 ಒಳಗೆ ಮಾಡ್ಕೋಬಹುದು. ಏನ್ರಿ ನಿಮ್ದು ಕಬ್ಬಿನ ಅದು ಇತ್ತಂದ್ರೆ ಅದು ಅದಕ್ಕಿಂತ ಕಡಿಮೆ ಆಗತ್ತೆ. ಮತ್ತೆ ಇದರಿಂದ ಬಿತ್ತನೆಗೆ ಯಾವುದೇ ತೊಂದರೆ ಆಗಂಗಿಲ್ಲ. ಈ ರೀತಿ ನಿಮ್ಮ ಕುರಿಗಿಗೆ ಬದಲಾವಣೆಗಳನ್ನ 2,500 3,000 ಒಳಗೆ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಮ ಕಬ್ಬಿನ ಅದು ಇತ್ತಂದ್ರೆ ನೀವು ಇನ್ನೂ ಕಡಿಮೆ ದರದಾಗ ಮಾಡ್ಕೋಬಹುದು. ಇದರಿಂದ ರೈತರಿಗೆ ಶ್ರಮ ಮತ್ತು ಸಮಯ ಉಳಿತಾಯ ಆಗುತ್ತೆ. ಸಾಮಾನ್ಯವಾಗಿ ರೈತರ ಹಿಂಗ್ ಸ್ಪ್ರೇ ಮಾಡ್ಕೋತ ಅದ್ರ ಮೇಲೆ ಹೆಜ್ಜೆ ಇಟ್ಕೊತ ಹೋದ್ರೆ ಅಲ್ಲಿ ಎಲ್ಲಿ ಹೆಜ್ಜೆ ಇಟ್ಟಿರ್ತಾರಲ್ಲ ಅಲ್ಲಿ ಕಳೆನಾಶಕದ ಪರಿಣಾಮ ಒಟ್ಟೆ ಇರಂಗಿಲ್ಲ. ಅದ್ರ ಸಂಬಂಧ ಅಂತ
ಪ್ರಾಬ್ಲಮ್ಗಳನ್ನ ಈ ಈ ಮಾಡೆಲ್ ಇಂದ ಹೋಗ್ಲಾಡಿಸ್ಬೋದು. ಇದು ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ. ಹೆಂಗಂದ್ರ ರೈತರು ಬಿತ್ತಿ ಮರುದಿನ ಒಂದು 15-20 ಪಂಪ್ 2 ಎಕರೆ ಇತ್ತಂದ್ರೆ 15-20 ಪಂಪ್ ಹೊತ್ತು ಬಡಿಯೋದು ಭಾಳ ಕಷ್ಟ ಆಗುತ್ತೆ. ಅದ್ರ ಸಂಬಂಧ ಹಿಂಗ ಬದಲಾವಣೆಗಳು ಮಾಡ್ಕೊಂಡ್ರೆ ನಿಮ್ಮ ಸಮಯ ಮತ್ತು ಪರಿಶ್ರಮವನ್ನ ಉಳಿತಾಯ ಮಾಡ್ಕೋಬಹುದು. ನಾವೀಗ ನೋಡ್ಕೊಂಬಂದಿಲ್ಲ ಆ ಮಾಡೆಲ್ ಪ್ರಕಾರ ನಾವು ಇರೋ ಕುರ್ಗಿಗೆ ಹೆಂಗ್ ಬದಲಾವಣೆಗಳು ಮಾಡ್ಕೋಬೇಕಂತ ನಾನೀಗ ಹೇಳ್ತೀನಿ. ಈ ಕುರ್ಗಿಗೆ ಇಲ್ಲಿ ಸ್ಪೇಸ್ ಮೊದಲೇ ಐತಿ, ಈಗ ಇಲ್ಲೇನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗಿಲ್ಲ. ನಾವಿಲ್ಲಿ ಹಿಂದೆ ಬೆಳಸಾಲ್ ಇರುತ್ತಲ್ಲ, ಬೆಳಸಾಲ್ಕಿಂತ ಸ್ವಲ್ಪ ಒಂದರಿಂದ 1.5 ಫೂಟ್ ದೂರ ಒಂದು ಫ್ರೇಮ್ ಮಾಡ್ಕೋಬೇಕು. ಫ್ರೇಮ್ ಮಾಡ್ಕೊಂಡು ಇಲ್ಲೊಂದು 50 ಲೀಟರ್ ಡ್ರಮ್, ಅಚ್ಚಿಗಡೆ ಒಂದು 50 ಲೀಟರ್ ಡ್ರಮ್ ಫಿಕ್ಸ್ ಮಾಡ್ಕೋಬೇಕು. ಅವು ಅಲಗಾಡ್ದಂಗ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡ ಡ್ರಮ್ಗಳಿಂದ ಒಂದು 12 ವೋಲ್ಟದ್ದು ಡಬಲ್ ಮೋಟರ್ 2 ಕಡೆ ಕುಣಿಸ್ಕೊಂಡ ಆ ಮೋಟರ್ಗಳಿಂದ ಕನೆಕ್ಷನ್ನ ಇಲ್ಲಿ ನಾವು ಮಾಡಿಫೈ ಮಾಡ್ಕೊಂಡಿರ್ತೇವಲ್ಲ, ಇಲ್ಲಿ ಪೈಪನ್ನ ಜೋಡಿಸ್ಕೊಂಡು ಒಂದೊಂದು ಫೂಟಿಗೆ ಒಂದೊಂದು ನೊಜಲ್ಗಳು ಕುಣಿಸ್ಕೋಬೇಕು. ಮತ್ತು ಈ ಮೋಟರ್ಗಳ ಕನೆಕ್ಷನ್ನ ನಮ್ಮ ಟ್ರ್ಯಾಕ್ಟರ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋದು ಮತ್ತು ಆನ್ ಆಫ್ ಮಾಡ್ಕೋದು. ಡ್ರೈವರ್ ಪಕ್ಕಕ್ಕೂ ಕೊಟ್ರೆ ನಾವು ಈ ಕುರ್ಗಿ ಜೊತೆ ಬಿಕ್ಕೋತ ಹೋಗುತ್ತೆ, ಗೊಬ್ಬರನ ಹೋಗುತ್ತೆ, ಹಿಂದೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿಬಿಡುತ್ತೆ. ರೈತರು ಇಂಥ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂಡು ತಮ್ಮ ಶ್ರಮ ಮತ್ತು ಸಮಯನ ಉಳಿಸ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ನ ಈ ವಿಡಿಯೋ ತೆಳಗಿರುತ್ತೆ, ನೀವು ನೋಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.